ಗೊತ್ತಿದೆ 4 ದಿನ ಆದಮೇಲೆ ಡೈಲಿ ಬ್ಲಾಗ್ ಆಗ್ತಾಯಿದ್ದೀನಿ ಅಂತ. ಇವತ್ತಿನ ಬ್ಲಾಗ್ ಬಂದು MBA ಟೂರ್ ಕೊಡ್ತಾಯಿದ್ದೀನಿ. ಹೇಳಿ ಬನ್ನಿ ಒಂದು ಸಲ ದರ್ಶನ ಮಾಡ್ಕೊಂಬರೋಣ ಲೈಬ್ರರಿಗೆ ಅಂದ್ಬಿಟ್ಟು ಬಂದೆ. ಇಲ್ಲಿ ಟೋಟಲಾಗಿ 3 ಸೆಕ್ಷನ್ ಇದೆ ನಮ್ಮ MBA ಅವ್ರಿಗೆ, A, B, C. ಈ ರೆಸಾರ್ಟಲ್ಲೂ ಬುಕ್ ಮಾಡಿದ್ರು ಅಷ್ಟು ಮಜಾ ಸಿಗಲ್ಲ ವ್ಯೂ. ಆ ಥರ ನಮಗೆ ದೊಡ್ಡದಾಗಿ SFGC ಸ್ಟೂಡೆಂಟ್ಸಲ್ಲಿ ನನ್ನ ತುಂಬ ಪ್ರೀತಿಸೋರು ಯಾರ ಇತ್ತು ಅಂದರೆ ಐ ಆಮ್ ಬ್ಯಾಕ್. ನಾನು ಇಲ್ಲೇ ಓದ್ತಾ ಇದ್ದೀನಿ, ನಾನು ಇಲ್ಲೇ ಇರ್ತೀನಿ. ಇಷ್ಟೊತ್ತು ನನಗಾಗಿ ಕಾದಿರುವಂತ ನನ್ನ ಸ್ನೇಹಿತರೇ, ಬಂಧು ಬಾಂಧವರೇ, ಶತ್ರು ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ಏನೋ ಒಂದು ಇಲ್ಲ ನಂದು ಡೈಲಾಗ್ ಇದೆಯಲ್ಲ, ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚಾಬು ಒಂದು ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಗೊತ್ತಿದೆ 4 ದಿನ ಆದಮೇಲೆ ಡೈಲಿ ಬ್ಲಾಗ್ ಆಗ್ತಾಯಿದ್ದೀನಿ ಅಂತ. ಇವತ್ತು ಆ್ಯಕ್ಚುಲಿ ಕ್ಲಾಸು 3:30ಗೆ ಮುಗೀತು ನಮಗೆ. ಸೊ ನನ್ನ ಜೊತೆ ವಿಕೇತ್ ಅಂತ ಹೊಸಬ್ರು. ಸೊ ಈಗ ನನ್ನ ಪ್ರಕಾರ ನಾನು ನಿಮಗೆ ನಮ್ಮ ಕಾಲೇಜ್ ಪೂರ್ತಿ ತೋರಿಸ್ಬಿಟ್ಟಿದ್ದೀನಿ. ಅರ್ಥ ಆಗಲಿಲ್ವಾ? ಆದರೆ MBS ಸೆಗ್ಮೆಂಟ್ ಏನಿದೆ ಅಂದರೆ ಈ ಕಾರಿಡಾರ್ ಏನಿದೆ ನಿಮಗೆ ತೋರಿಸಿಲ್ಲ, MBAಲಿ ಏನೇನಿದೆ ಅಂತ ತೋರಿಸಿಲ್ಲ. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು MBA ಟೂರ್ ಕೊಡ್ತಾಯಿದ್ದೀನಿ. ಆ್ಯಂಡ್ SFGC ಸ್ಟೂಡೆಂಟ್ಸಲ್ಲಿ ನನ್ನ ತುಂಬ ಪ್ರೀತಿಸೋರು ಯಾರ ಇತ್ತು ಅಂದರೆ ಐ ಆಮ್ ಬ್ಯಾಕ್. ನಾನು ಇಲ್ಲೇ ಓದ್ತಾ ಇದ್ದೀನಿ, ನಾನು ಇಲ್ಲೇ ಇರ್ತೀನಿ. ಸೊ ನನ್ನ ಜೊತೆ ಇನ್ನೊಬ್ಬರು ಹೊಸಬ್ರು ಇದ್ದಾರೆ, ಮೈಸೂರವರು, ಚಿನ್ಮಯಿ ಅಂತ. ಸೊ ಇನ್ನೂ ಇಬ್ಬರು ಇದ್ದಾರೆ, ಸುಮಂತ್ ಮತ್ತು ವಿಕಾಸ್ ಅಂತ. ಅವರಿಬ್ಬರು ಬೇಗ ಹೋಗಬೇಕು ಅಂತ ಮನೆಗೆ ಬೇಗ ಹೊರಟರು. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಮ್ಮ MBA ಬ್ಲಾಗಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಗೈಸ್, ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಲೈಫಲ್ಲಿ ಸ್ಟೂಡೆಂಟ್ ಲಾಂಚ್ ಅಂತೆ. ನನ್ನ ಡಿಗ್ರಿ ಇರಬೇಕಾದ್ರೆ ನಾನು ಇದನ್ನು ನೋಡಿರಲಿಲ್ಲ ಆ್ಯಂಡ್ ಕೇಳೂ ಇರಲಿಲ್ಲ ಈ ಥರ ಸ್ಟೂಡೆಂಟ್ಸ್ಗೆ ಒಂದು ಫೆಸಿಲಿಟಿ ಇದೆ ಅಂತ. ಸೊ ಇವನ್ ಲೋಕಲ್ ಏನಿಲ್ಲ ಗೈಸ್, ಚೆನ್ನಾಗೇ ಇದೆ. ಬಿಕಾಸ್ ಮಾಸ್ಟರ್ಸ್ ಮಾಡ್ತಿರೋದ್ರಿಂದ ಏನಂತಾರೆ, ಕ್ವಾಲಿಟಿ ಆ್ಯಂಡ್ ಬೇಕಲ್ಲ, ಅದಕ್ಕೋಸ್ಕರ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಇದೇನಕ್ಕೆ ಮಾಡಿರೋದು ಅಂತಂದರೆ ಮೋಸ್ಟ್ಲಿ ನನ್ನ ಪ್ರಕಾರ ಎಕ್ಸಾಮ್ಸ್ ಟೈಮಲ್ಲಿ ಓದ್ಕೊಂಡು ಕೂತ್ಕೊಳ್ಳೋಕ್ಕೆ. ಬಟ್ ಇಲ್ಲಿ ಎಷ್ಟೋ ಜನ ಇದ್ದಾರೆ, ಇಲ್ಲಿ ಅಷ್ಟು ಜನ ಕೂತ್ಕೊಳ್ಳೋಕ್ಕಾಗತ್ತಾ ಗೊತ್ತಿಲ್ಲ. ಬನ್ನಿ ಬೇರೆ ಕಡೆ ಹೋಗೋಣ. ಇದು ಎಷ್ಟು ಉದ್ದ ಇದೆ ಅನ್ನೋದು ನೋಡಿ. ಸೊ ಇಲ್ಲಿಗೆ ಇದು ಬಂದು ಲೈಬ್ರರಿ. ಸೊ ಲೈಬ್ರರಿ ಲೆಫ್ಟಿಗೆ ಇದಿದೆ, ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಬೆಂಚ್ ಮೇಲೆ ಕೂತ್ಕೋಬೋದು. ಆ್ಯಂಡ್ ಈ ಸೆಗ್ಮೆಂಟ್ ಅಷ್ಟೇ ಇರೋದು. ಈಗ ಈಚೆ ಕಡೆ ಹೋಗೋಣ. ಇಲ್ಲಿ ಇನ್ನೊಂದು ಕೀಪ್ ಕ್ಲೀನ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಏನೇ ಇದು ಆಗಲಿ ಏನೂ ಮಾಡಕ್ಕೆ ಹೋಗ್ಬೇಡಿ ಅಂತ. ಬಟ್ ಅರ್ಥ ಮಾಡ್ಕೊಡಿ, ಅರ್ಥ ಆಗೋವರೆಗೆ ಅರ್ಥ ಆಯಿತು, ಇಲ್ಲ ಅಂದರೆ ಇಲ್ಲ. ಸೊ ಬನ್ನಿ ಹಂಗೆ ಹೋಯ್ತು ಅಂದರೆ ದಿಸ್ ಇಸ್ ಅ ಲೈಬ್ರರಿ. ನನ್ನ ಲೈಬ್ರರಿನ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಟೋಟಲಾಗಿ 3 ಸೆಕ್ಷನ್ ಇದೆ ನಮ್ಮ MBA ಅವ್ರಿಗೆ, A, B, C. ಅದರಲ್ಲಿ ನಾನು C ಸೆಕ್ಷನ್. ಗೊತ್ತಾಯ್ತಾ? ನಾನು ನರ್ಸರಿಯಿಂದ ಹಿಡಿದು 7th ತನಕ B ಸೆಕ್ಷನಲ್ಲಿ ಇದ್ದೆ. ಆ್ಯಂಡ್ 8th ಇಂದ 10th ತನಕ A ಸೆಕ್ಷನಲ್ಲಿ ಇದ್ದೆ. ಅದಾದಮೇಲೆ ಫಸ್ಟ್ PU ಸೆಕೆಂಡ್ PU ಬಂದು ತಿರ್ಗಾ ಈ ಸೆಕ್ಷನ್ ಆಗ್ತಾರೆ. ಅದಾದಮೇಲೆ ಡಿಗ್ರಿಗೆ ಬಂದರೆ ಅಲ್ಲೂ ಈ ಸೆಕ್ಷನ್ನೇ, ಫಸ್ಟ್ ಸೆಮ್ಮಿಂದ ಹಿಡಿದು 6th ಸೆಮ್ ತನಕ ಈ ಸೆಕ್ಷನ್. ಸಾಕಾ ಇದು ಬೇಕಾ? ಈಗ ನೋಡಿದ್ರೆ C. ಬಾಕಿ ಇರೋದು ಅಂತ ಏನು D ಅಲ್ವಾ? ಅದು D ಇನ್ನು ಮುಗದೇ ಹೋಯ್ತು ಕಾಲೇಜ್ ಲೈಫ್. ಬನ್ನಿ ಇವಾಗ ಯಾವ ಥರ ಕ್ಲಾಸ್ ರೂಮ್ಸ್ ಏನಾರ ಖಾಲಿ ಇತ್ತು ಅಂದರೆ
ತೋರಿಸ್ತೀನಿ. ಇದು ಪ್ಲೇಸ್ಮೆಂಟ್ಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಇವತ್ತೇ ನಾನು ನೇಮ್ ಬೋರ್ಡ್ನ ಓದ್ತಿರೋದು. ಇಲ್ಲಿ ಶೇಷಾರಿಪುರಂ ರಿಸರ್ಚ್ ಫೌಂಡೇಶನ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಲ್ಸ್ IQAC. ಸೊ ಇದು ಒಳಗೆ ಹೋಗೋದು ಬೇಡ, ಬಿಕಾಸ್ ಅದಕ್ಕೂ ನಮಗೂ ಸಂಬಂಧ ಈಗ ಸದ್ಯಕ್ಕಿಲ್ಲ. ಈ ಕಡೆಗೆ ಬಂದರೆ ಇಲ್ಲಿ ಮೇಯ್ನಾಗಿ ನಮಗೆ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ವೆಂಕಟೇಶ್ ಸರ್ ನನಗೆ ಎಷ್ಟು ಬ್ಯಾಕ್ ಬೋನ್ ಸಪೋರ್ಟ್ ಇದ್ದಾರೆ, ಅವರು ಹೆಂಗೆ ಇಂಪಾರ್ಟೆಂಟು, ಅದೇ ಥರನೇ MBA ಡಿಪಾರ್ಟ್ಮೆಂಟಿಗೆ ನಾವು ಸ್ವಲ್ಪ ಮಾಸ್ಟರ್ಸ್ ಮಾಡ್ತಿರೋದ್ರಿಂದ ಏನಂತಾರೆ ಹೈ ಲೆವೆಲಲ್ಲಿ ಡೈರೆಕ್ಟರ್ಸ್ ಅಂತ ಕರೀತಾರೆ. ಸೊ ಡೈರೆಕ್ಟರಲ್ಲಿ ವಿನಯ್ ಸರ್ ಅಂತ ಇದ್ದಾರೆ. ಸೊ ಅದಾದಮೇಲೆ ಸದ್ಯಕ್ಕೆ ನಾನು ಹೇಳಬೇಕಂದ್ರೆ ಬೇಸಿಕಲಿ ಇದು ಬಂದು ನನ್ನ ಕ್ಲಾಸ್ ರೂಮ್, ಲೆಕ್ಚರ್ ಹಾಲ್ 1 ಸಿನ್ಸ್ 003. ಈ ಕ್ಲಾಸಲ್ಲಿ ನಾವು ಕೂತ್ಕೊಳ್ಳೋದು. ನಮ್ಮ ಕ್ಲಾಸ್ ಆಪೋಸಿಟೇ ನನಗೆ ಏನಂತಾರೆ ಈ ರೆಸಾರ್ಟಲ್ಲೂ ಬುಕ್ ಮಾಡಿದ್ರು ಅಷ್ಟು ಮಜಾ ಸಿಗಲ್ಲ ವ್ಯೂ. ಆ ಥರ ನಮಗೆ ದೊಡ್ಡದಾಗಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ ನೋಡೋದಕ್ಕೆ ಇಷ್ಟು ದೊಡ್ಡ ಮಿರರ್ ಇದೆ. ಆ ಸೈಡು ಹೋಗೋದನ್ನು ನೋಡ್ಬೋದು, ಕೆಳಗಿಂದನೂ ನಮ್ಮನ್ನು ನೋಡ್ಬೋದು. ಐ ಲೈಕ್ ಇಟ್. ಸೊ ಇವಾಗ ಲೈಬ್ರರಿಲಿ ನಾನು ಮಾತಾಡೋಕ್ಕಾಗಲ್ಲ, ಬಟ್ ಮ್ಯಾಮ್ನ ಒಂದ್ಸಲ ಕೇಳಿ ತೋರಿಸ್ಬೋದಾ ಆ್ಯಂಡ್ ಮಾತಾಡ್ಬೋದಾ ನೋಡೋಣ. ಸೊ ಮ್ಯಾಮ್ ಹತ್ರ ಪರ್ಮಿಷನ್ ತಗೊಂಡ್ವಿ, ಅವ್ರು ಆರಾಮಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಬ್ರೋ ಒಂಚೂರು ಫೋನ್ ಹಿಂಗೆ ಇಟ್ಕೊಡಿ. ಹಾಂ, ಇಲ್ಲಿ ಯಾವ ಕಡೆ ಹೋದ್ರೆ ಎಲ್ಲಿಗೆ ಬರ್ತೀವಿ ಅನ್ನೋದೇ ಗೊತ್ತಾಗ್ತಿಲ್ಲ, ಬಿಕಾಸ್ ಅಷ್ಟು ಬುಕ್ಸ್ ಇದೆ ಗೈಸ್, ಒಂದೊಂದಕ್ಕಿಂತ ಒಂದೊಂದು. ಬನ್ನಿ ನೋಡಿ ಒಂದ್ಸಲ, ಸುಮ್ಮನೆ ಹಿಂಗೆ ಹೋಗಿ ಬನ್ನಿ, ಎಕ್ಸಾಕ್ಟಾಗಿ ಹೋಗಿ ಮುಂದೆ ಹೋಗಿ. ಬುಕ್ಸ್ ಆ್ಯಂಡ್ ಈ ಬುಕ್ಸ್ನ ತೋರ್ಸಕ್ಕೆ ಹೋಗ್ಬಿಡಿ, ಬಟ್ ಈ ಥರ ನಾನು ತೋರಿಸಲ್ಲ, ಜಸ್ಟ್ ಈ ಥರ ಪ್ರಾಜೆಕ್ಟ್ಸು ನಾವು ಮಾಡಬೇಕಂತೆ ಆ್ಯಂಡ್ ಮಾಡೋಣ. ಇಲ್ಲ ಅದು ಇದಾಗುತ್ತಲ್ಲ, ಲೀಗಲ್ ಅಲ್ಲ. ಸೊ ಯಾ ಬನ್ನಿ, ಇಕ್ಕಟ್ಟಲ್ಲಿ ಯಾಕೆ ಲೈಟಲ್ಲಿ ನಿಂತ್ಕೊಂಡು ಮಾಡ್ತೇನೆ. ಇಲ್ಲಿ ಇನ್ನೊಂದೇನಾಗಿದೆ ಅಂದರೆ, ಈ ಫಸ್ಟ್ ಟೈಮು ನಾನು ಇವತ್ತೇ ಬಂದಿದ್ದು ಈ ಲೈಬ್ರರಿಗೆ. ಇವತ್ತನಕ ಹೇಳ್ತೀನಿ, ಈ ಕಾಲೇಜಲ್ಲಿ ಇದ್ದರೂ ಕೂಡ ನಾನು ಇಲ್ಲಿಗೆ ಬಂದೇ ಇಲ್ಲ, ಇಲ್ಲಿ ಲೈಬ್ರರಿಗೆ ಹೋಗ್ತೀನಿ ಖಾಲಿ ಇಕ್ಕಿಲ್ಲ ನಾನು. ಇವತ್ತು ನಾನು ವಿಕೇತ್ ಬ್ರೋಗೆ, ಚೇತನ್ ಬ್ರೋ, ಚಿನ್ಮಯ್ ಬ್ರೋಗೆ ನಾನು ಹೇಳಿ ಬನ್ನಿ ಒಂದ್ಸಲ ದರ್ಶನ ಮಾಡ್ಕೊಂಬರೋಣ ಲೈಬ್ರರಿದು ಅಂದ್ಬಿಟ್ಟು ಬಂದೆ. ನೋಡಿದ್ರೆ ಬಹಳ ಖುಷಿ ಆಯಿತು ಗೈಸ್, ಬಹಳ ಖುಷಿ ಆಯಿತು. ನೋಡ್ತಿದ್ರೆ ಒಂದೊಂದು ಥರ ಒಂದೊಂದು ವೆರೈಟಿ. ಇದು ನಮ್ಮ ಲೈಬ್ರರಿ. ಅಷ್ಟು ಬುಕ್ಸ್ ಇದೆ, ಇಷ್ಟು ಜನ ಅದ್ರ ಜೊತೆಗೆ ನೋಡಿ ಬುಕ್ಸಿನ ಸುರಿ ಮಾಡಿ. ಆ್ಯಂಡ್ ಇನ್ನೊಂದು ಇಲ್ಲಿ ಇಂಟರ್ನೆಟ್ ಸೆಂಟರ್ ಅಂತ ಇದೆ. ಆ್ಯಂಡ್ ಇಲ್ಲಿ ಇಂಟರ್ನೆಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ಇಂಟರ್ನೆಟ್ ಇದೆ ಅಂದಿದ ತಕ್ಷಣ ಗೈಸ್, ಲೆಟ್ಸ್ ಆನ್ ದ ಲೈಟ್. ಸೊ ಇದು ಬಿ ಸೆಕ್ಷನ್ ಅಲ್ಲ, ನಿಮ್ಮ ಕ್ಲಾಸ್ ಅಲ್ಲ, ಬಿ ಸೆಕ್ಷನ್. ಈ ಕ್ಲಾಸ್ ಆ್ಯಕ್ಚುಲಿ ನಮಗೆ ಕೊಡಬೇಕಾಯ್ತು ಗೈಸ್. ಏನಕ್ಕೆ ಅಂತಂದರೆ ನಮ್ಮ ಕ್ಲಾಸಲ್ಲೇ ಬೇಜಾರು ಸ್ಟ್ರೆಂತ್ ಇರೋದು. A-B ಕಂಪೇರ್ ಮಾಡಿ ನಮ್ಮ ಕ್ಲಾಸೇ ಜಾಸ್ತಿ ಇರೋದು. ನಮ್ಮ ಕ್ಲಾಸಿಂದ ಈಚೆ ಹೋಗಿ ಅಂತ ಅನಿಸಿದ್ರೆ ಯಾರು ಹೋಗ್ತಿಲ್ಲ, ಇಲ್ಲ ಇಲ್ಲಿಗೆ ಸಿಗೆ ಬರ್ತಾರೆ. ನೋಡಕ್ಕೆ ಹೋದ್ರೆ ಅವ್ರಿಗೆ ಬಿ ಸೆಕ್ಷನ್ ಅದು ಸ್ಟ್ರೆಂತೇ ಇಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ ಈ ಕ್ಲಾಸ್. ಇಲ್ಲಿ ಬಂದರೆ ಇಷ್ಟು ಕಾನ್ಫಿಡೆನ್ಸ್ ಆ ಥರ ಇದೆ. ಆ್ಯಂಡ್ ನಾವು ಚಿಕ್ಕ ವಯಸ್ಸಿಂದ ನೋಡಿಯೋ ಪ್ರಕಾರ ಬಂದಿದ್ದೀರ ಪರವಾಗಿಲ್ಲ. ನಾವು ಚಿಕ್ಕ ವಯಸ್ಸಿಂದ ನೋಡಕ್ಕೆ ಹೋದರೆ ಬೋರ್ಡ್ ಮೇಲೆ ಚಾಕ್ ಪೀಸಲ್ಲಿ ಬರೀತಾ ಇದ್ದೀವಿ ನಾವು ಅಲ್ವಾ. ಬಟ್ ಈಗ ಹೇಗೆ ಎಜುಕೇಷನ್ ಇಂಪ್ರೂವ್ ಆಗ್ತಿದೆ, ಅದ್ರ ಜೊತೆಗೆ ಹೇಗೆ ಟೆಕ್ನಾಲಜಿ
ಇಂಪ್ರೂವ್ ಆಗ್ತಿದೆ. ಅದೇ ತಕ್ಕಂಗೆ ಈವನ್ ಟ್ರೆಂಡ್ ಕೂಡ ಚೇಂಜ್ ಆಗ್ತಿದೆ. ಬಿಕಾಸ್ ವೈಟ್ ಬೋರ್ಡಲ್ಲಿ ಬೋರ್ಡ್ ಮಾರ್ಕರ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾರೆ. ಜೊತೆಗೆ ಪ್ರೊಜೆಕ್ಟರ್ ಅದಕ್ಕೆ ಅಂತಲೇ CPU ಮತ್ತು ವೈಫೈ ಪ್ರೊಜೆಕ್ಟರ್ ಸ್ಕ್ರೀನು ಇದನ್ನ ಹಾಕೊಂಡು PPT ಹಾಕೊಂಡು ನಮಗೆ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಚಿನ್ಮಯ್ ಬ್ರೋಗೆ ಗೊತ್ತಾಗ್ತಿದೆ ಬ್ಲಾಗಿಂಗ್ ಯಾವ ರೀತಿ ಕಷ್ಟ ಅಂತ. ಬಿಕಾಸ್ ಒಂದು ಕೈಯಲ್ಲಿ ಇಟ್ಕೋಬೇಕು ಅಂದ್ರೆ ಫೋನು ಕೈ ಇಲ್ಲಿ ಜೋಮ್ ಇಡ್ತು ಬಿಡುತ್ತೆ. ಯಾಕಂದ್ರೆ ಅವ್ರ ಕೈ ಚೇಂಜ್ ಮಾಡಿದ್ರು ಇವಾಗ ಅದಕ್ಕೋಸ್ಕರ. ಸೊ ನೋಡಿದಂಗೆ ಇದೇ ಥರನೇ ಕ್ಲಾಸಸ್ಸು ನಮಗೂ ಇರುತ್ತೆ. ಬೆಂಚಸ್ ಇದೇ ಥರ ಇರುತ್ತೆ. ಯಾಕಂದರೆ BCom ಅಂದರೆ ನನಗೆ ಈ ಥರ ಬೆಂಚ್ ಇದ್ದಿಲ್ಲ. ಸೊ ಈಗ ಬನ್ನಿ ಲೆಟ್ಸ್ ಗೋ. ಇವಾಗ ನಮ್ಮ ಬ್ರೋಗೆ ನಮ್ಮ ಕೆಳಗಡೆ ಇರೋ ಲೈಬ್ರರಿ ತೋರಿಸ್ಬೇಕಂತ ನೋಡಿರುವಂತೆ, ಅದಕ್ಕೋಸ್ಕರ ತೋರ್ಸೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಕ್ಲೋಸ್ ಮಾಡಿರುತ್ತೆ ಹಾಗೆ. ಓಕೆ, ನೋಡೋಣ ತೆಗೆದಿದ್ದರೆ ನೋಡ್ಕೊಡ್ರಿ. ಬನ್ನಿ ಮಾಡಿ ಗೈಸ್. ಫೈನಲಿ ಇವನ ಅದೃಷ್ಟಕ್ಕೆ ಓಪನ್ ಇದೆ ಲೈಬ್ರರಿ, ಕರ್ಕೊಂಬಂದಿದ್ದೀನಿ. ಹೇಗಿದೆ ಬ್ರೋ? ಚೆನ್ನಾಗಿದೆ ಅವರು, ಮಸ್ತಾಗಿ. ಅವ್ರು ಆಲ್ರೆಡಿ ಮೊನ್ನೆ ಕರ್ಕೊಂಬಂದಿದ್ದೆ, ಅವ್ರಿಗೆ ತೋರಿಸ್ದೆ. ನಿಮ್ಗೇನು ಅನ್ನಿಸ್ತು? ಅದು ಬಿಟ್ಟರೆ ಇಲ್ಲ ಇದೇ ಬೆಟ್ರು. ತುಂಬ ಬುಕ್ಸ್ ಇದೆ, ತುಂಬ. ಇಲ್ಲಿ 3 ಬುಕ್ ಸೇರಿದ್ರೆ ಅಲ್ಲಿ 1 ಬುಕ್. ಹೌದು, ಅಷ್ಟೇ ಡಿಫ್ರೆನ್ಸ್. ಇಲ್ಲಿ ವಿಜೃಂಭಣೆಯಿಂದ ಇದೆ ಅಷ್ಟೇ. ಬಟ್ ಅಲ್ಲಿ ಸಿಂಪಲ್ ಆಗಿದೆ, ಚೆನ್ನಾಗಿದೆ ಅಷ್ಟೇ. ನಾಲೆಜಿಗೆ ಯಾವುದು ಕಾಂಪಿಟೇಷನ್. ಕ್ಯೂಟ್ ಆ್ಯಂಡ್ ಸ್ವೀಟ್ ಅದು. ಹೌದು, ಇದು ಚೆನ್ನಾಗಿದೆ. ಕಷ್ಟ, ಯಾಕಂದ್ರೆ ಇಲ್ಲಿ ಈಸಿಯಾಗಿ ಹುಡುಕ್ಬೋದು. ಅಲ್ಲಿ ಹುಡ್ಕೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿ ಸಪ್ರೇಟಾಗಿ ನಮಗೆ ಕಾಲಮ್ ಇದೆ. ಕಂಪ್ಯೂಟರ್ಗಿದು, ಕಾಮರ್ಸ್ಗದು, ಮ್ಯಾಥ್ಸ್ಗದು ಅಂತ. ಬಟ್ ಅಲ್ಲಿ ಹೆಂಗೆ ಅಂದರೆ ಅಲ್ಲೂ ಇದೆ ಸ್ವಲ್ಪ ಅಲ್ಲ, ಅದು ತುಂಬ ಕಂಜೆಸ್ಟ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಹೇಗೆ ಅನ್ನಿಸ್ತಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಮಸ್ತಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಒಳ್ಳೆ ಹುಡುಗರು ಓದ್ತಾ ಇದ್ದಾರೆ. ಗೈಸ್ ಫೈನಲಿ ಇವಾಗ ನಮ್ಮ ವಿಕೆಟ್ ಪ್ರೋಗೆ ಅವರ ಆಸೆ ಏನಂತಾರೆ ಪರಿಪೂರ್ಣ ಮಾಡಿ ಕರ್ಕೊಂಬಂದಿದ್ದೀನಿ. ಹೇಗಿದೆ ಅಂತಲೂ ಆಗಲೂ ಕೇಳಿದ್ದಾಯಿತು, ಮತ್ತೆ ಇವಾಗ ಕೇಳಿದರೆ ಚೆನ್ನಾಗಿರೋ ರಿಪೀಟ್ ಹೇಳ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಈಗ ಚಿನ್ಮಯ್ ಬ್ರೋ ನನ್ನ ಜೊತೆ ಬರ್ತಾರೆ. ಇವ್ರ ಪಾಡೆ ಅವ್ರ ಮನೆಗೆ ಹೋಗ್ತಾರೆ. ಬಿಕಾಸ್ ಅವ್ರು ಈ ಕಡೆ, ನಾವು ಈ ಕಡೆ. ಆ ಒಂದು ರೀಸನಿಂದ ತಿರ್ಗಾ ನಾಳೆ ಬೆಳಗ್ಗೆ ಸಿಗೋಣ. ನಿಮಗೆ ಇವಾಗ ಸಿಗ್ತೀನಿ, ಅವರಿಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ಬನ್ನಿ. 1 ನಿಮಿಷ ಇರಿ ಗೈಸ್. ಆಗಲೇ ಏನಕ್ಕೆ 1 ನಿಮಿಷ ಅಂತ ಹೇಳಿದ್ದು ಅಂದರೆ, ನನಗೆ UGಲಿ ಇರ್ಬೇಕಾದ್ರೆ ಒಬ್ಬರು ಟೀಚರ್ ಇದ್ದರು, ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ್ದು. ಸೊ ಇವಾಗ ನಾವು ಮನೆಗೆ ಹೊರಟಿದ್ವಿ. ಆನ್ ದ ವೇ ಇವ್ರನ್ನ ಬಿಡಬೇಕು. ಬಿಟ್ಬಿಟ್ಟು ಹಾಗೆ ಸೀದಾ ಮನೆಗೆ ಹೋಗೋಣ. ಲೆಟ್ಸ್ ಗೋ. ಬಾಯ್ ಹೇಳ್ಬಿಡಿ ಬ್ರೋ. ಬಾಯ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.